ಎಲ್ಲರಿಗೂ ನಮಸ್ತೆ. ಪದ್ಮ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸೋಯಾಬೀನ್ ಗೋಬಿ ಮಾಡ್ತಾಯಿದ್ದೀನಿ. ಮಾಡೋದಕ್ಕೆ ಏನೇನು ಬೇಕು ಅಂತ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ಒಂದು ಬೌಲು ಸೋಯಾಬೀನ್ ತಗೊಂಡಿದ್ದೀನಿ. ಇದು 1.5 ಸ್ಪೂನು ಕಾರ್ನ್ಫ್ಲವರು, ಇದು 2 ಸ್ಪೂನ್ ಮೈದಾ ಮತ್ತು 3 ಸ್ಪೂನು ಕಡಲೆ ಹಿಟ್ಟು. ಇದು ಬಂದು ಗರಂ ಮಸಾಲ ಪೌಡ್ರು 1 ಸ್ಪೂನು. ಇದು ಚಿಕನ್ ಕಬಾಬ್ ಪೌಡರು 1 ಸ್ಪೂನು. ಇದರಲ್ಲಿ ಸ್ವಲ್ಪ ಅಚ್ಚಕಾರದ ಪುಡಿ, ಸ್ವಲ್ಪ ಅಡಿಗೆ ಅರಿಶಿನ ಪುಡಿ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಇದರಲ್ಲಿ ನಾನು ಒಂದು ಅರ್ಧ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದರಲ್ಲಿ ಬಂದು ಒಂದು 3 ಬೆಳ್ಳುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿನೂ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಸೋಯಾ ಸಾಸು, ಸ್ವಲ್ಪ ಟೊಮೊಟೊ ಸಾಸು. ಇವಾಗ ನಾನು ಮಸಾಲೆ ಎಲ್ಲ ತೋರಿಸಾಯ್ತು. ಮಸಾಲೆ ಎಲ್ಲ ತೋರಿಸ್ಬಿಟ್ಟು ನಾನು ಸ್ಟವ್ ಹಚ್ಕೊತಾ ಇದ್ದೀನಿ. ಸ್ಟವ್ ಹಚ್ಚಿ ನೀರಿಡ್ತಾ ಇದ್ದೀನಿ. ನೀರಿಟ್ಟು ಒಂದು 5 ನಿಮಿಷ ಬಿಸಿನೀರಿಗೆ ಹಾಕೋಣ. ಸೋಯಾಬೀನು ಅದು ಸ್ವಲ್ಪ ಗಟ್ಟಿ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ನಾನು ಹಾಕ್ತಾಯಿದ್ದೀನಿ. ಒಂದು 5 ನಿಮಿಷ ಒಂದು ಕುದಿ ಬಂದರೆ ಸಾಕು. ಅದು ಒಂದು ಕುದಿ ಬಂದಮೇಲೆ ನಾನು ಒಂದು ಜಾಲರಿ ತಗೊಂಡು ಅದನ್ನು ಸೋರ್ದಾಗಿತಾಯಿದ್ದೀನಿ. ಸೋರ್ದಾಗ್ದಾದ್ಮೇಲೆ ಅದಕ್ಕೆ ನಾನು ನೀರು ಬದಲಾಯಿಸಿ ಮತ್ತೆ ತಣ್ಣೀರನ್ನ ಹಾಕ್ತಾಯಿದ್ದೀನಿ. ತಣ್ಣೀರು ಹಾಕಿ ಈ ರೀತಿ ಸ್ವಲ್ಪ ಅದನ್ನು ಮತ್ತೆ ಸೋರ್ದಾಗಿಸ್ಬಿಟ್ಟು ಈ ರೀತಿ ಇದನ್ನ ಸ್ವಲ್ಪ ಫ್ರೆಶ್ ಮಾಡಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ತೆಗಿಬೇಕು. ತುಂಬ ಹಿಂಡಬಾರ್ದು, ತುಂಬ ಹಿಂಡಿದ್ರೆ ಅದು ನುಚ್ಚಾಗೋಗುತ್ತೆ. ಅದಕ್ಕೆ ಈ ರೀತಿ ನೀರು ಹೋಗೋವರೆಗೂ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು. ಅದಾದ ನಂತರ ನಾನು ಇವಾಗ ನಿಮಗೆ ತೋರಿಸಿದಂಥ ಮಸಾಲೆ ಎಲ್ಲನ ಹಾಕ್ತಾಯಿದ್ದೀನಿ. ಇದು ನಾನು ಹಾಕ್ತಾ ಇರೋದು ಬಂದು ಮೈದಾ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು, ಜೊತೆಗೆ ನಾನು ಕಾರ್ನ್ಫ್ಲವರು ಕೂಡ ಹಾಕ್ತಾಯಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಹಿಟ್ಟು, ಇದೆಲ್ಲನೇ ಈ ರೀತಿ ನಾನು ಹಾಕಿ ಮಿಕ್ಸ್ ಮಾಡಬೇಕು. ಅದಕ್ಕೋಸ್ಕರನೇ ಈ ರೀತಿ ಎಲ್ಲ ತೋರಿಸ್ತಾ ಇದ್ದೀನಿ. ಸೋಯಾಬೀನ್ದು ಕೂಡ ಚೆನ್ನಾಗಿ ಗರಂ ಮಸಾಲ ಪೌಡರ್, ತೋರಿಸ್ತಾ ಇದ್ದೀನಿ. ನೀವು ಕೂಡ ಮನೇಲಿ ಮಾಡಿ ಒಂದು ಸ್ಪೂನ್ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮಾಡಿ. ಹಾಗೇನೆ ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ. ನಮ್ಮ ವಿಡಿಯೋವನ್ನು ಕೂಡ ತಪ್ಪದೆ ನೋಡಿ. ನೀವು ಒಂದು ಲೈಕ್ಗೋಸ್ಕರ ನಾವು ವೇಟ್ ಮಾಡ್ತೀವಿ, ಕಾಯ್ತಾ ಇರ್ತೀವಿ. ನೀವು ಒಂದು ಲೈಕ್ ಕೊಟ್ಟರೆ ನಮಗೆ ತುಂಬ ಖುಷಿ ಆಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಪೌಡ್ರುಗಳೆಲ್ಲ ಹಾಕಿ ಇದನ್ನು ಸ್ವಲ್ಪ ಹಾಗೆಯೇ ನಾವು ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಈ ರೀತಿ ಮಿಕ್ಸ್ ಆದಮೇಲೆ ಸ್ವಲ್ಪ ಅದು ನೀಟಾಗಿ ಅದು ಅಂಟ್ಕೊಳ್ಳಿ ಅಂತ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಮಶ್ರೂಮ್ ಗೋಬಿ ತಿಂತೀರಾ, ಪಟಾಟೊ ಗೋಬಿ ತಿಂತೀರಾ, ಮತ್ತು ಎಲೆಕೋಸು ಗೋಬಿ, ಹೂಕೋಸು ಗೋಬಿ ತಿಂದಿರ್ತೀರ. ಇದನ್ನು ಕೂಡ ಒಂದು ಸಲ ಟ್ರೈ ಮಾಡೋಣ ಅಂತ ಈ ರೀತಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಅದಕ್ಕೋಸ್ಕರ ತೋರಿಸ್ತಾಯಿದ್ದೀನಿ. ಇದು ನಾನು ಒಂದು ಬಾಣಲಿಗೆ ಎಣ್ಣೆ ಇಟ್ಟು ಎಣ್ಣೆ ಕಾದ ನಂತರ ಈ ರೀತಿ ಹಾಕ್ತಾಯಿದ್ದೀನಿ. ಎಣ್ಣೆ ಎಲ್ಲ ಏನು ತುಂಬ ಖರ್ಚಾಗಲ್ಲ. ಸ್ವಲ್ಪ ನಾವು ಹಪ್ಪಳ ಹಾಕಂದ್ರೆ ಮತ್ತು ಗೋಬಿ ಹಾಕಂದ್ರೆ ಎಷ್ಟಾಗುತ್ತೆ ಅಷ್ಟೇ ಆಗುತ್ತೆ. ಮೈದಾ ಹಾಕಿರೋದ್ರಿಂದ ತುಂಬ ಎಣ್ಣೆ ಏನು ಅದನ್ನು ಹೀರ್ಕೊಳ್ಳೋದಿಲ್ಲ. ಸ್ವಲ್ಪ ಎಣ್ಣೆ ಆದರೆ ಸಾಕು. ಈ ರೀತಿ ಸ್ವಲ್ಪ ಅದು ತುಂಬ ಬೇಯಿಸೋದೇನು ಬೇಕಾಗಿಲ್ಲ. ಎಣ್ಣೆ ಕಾದ ನಂತರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ತಿರ್ಗಿಸ್ಕೊಂಡು ನಾವು ಬೋಂಡ ಯಾವ ಕಲರ್ ಬರುತ್ತೆ, ಗೋಬಿ ಯಾವ ಕಲರ್ ಬರುತ್ತೆ, ಈ ರೀತಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನು ಇದು ಒಂದು 2 ಸಲ ಹಾಕಿದ್ದೀನಿ, ತೋರಿಸ್ತಾ ಇದ್ದೀನಿ. ನಾನು ಪೂರ್ತಿ ಎಲ್ಲ ಮಾಡಲಿಲ್ಲ, ನಾನು ಸ್ವಲ್ಪ ಮಾಡಿ ಮಾತ್ರ ತೋರಿಸ್ತಾ ಇದ್ದೀನಿ. ಹಾಗೆಯೇ ಡ್ರೈ ಗೋಬಿ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ನಾನು ಆವಾಗಲೇ ತೋರಿಸಿದಂಥ ಸ್ವಲ್ಪ ಮಸಾಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಒಗ್ಗರಣೆ ಹಾಕ್ತಿದ್ದೀನಿ. ಇದು ನೋಡಿ, ಇದು ರೆಡಿಯಾಗಿದೆ. ಇವಾಗ ಡ್ರೈ ಗೋಬಿ ರೆಡಿಯಾಗಿದೆ. ಹಾಗೆಯೇ ನಮ್ಮ ವಿಡಿಯೋವನ್ನು ತಪ್ಪದೇ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನೋಡಿ, ಇವಾಗ ನಾನು ಪಾತ್ರೆ ಕಾದಿದೆ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ ನಂತರ ನಾನು ಆವಾಗಲೇ ತೋರಿಸಿದಂಥ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲನ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆದಮೇಲೆ 2 ಈರುಳ್ಳಿ ಕೂಡ 2 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಜೊತೆಗೆ ಒಂದು ಈರುಳ್ಳಿನೂ ಕೂಡ ಹಚ್ಚಿಟ್ಕೊಂಡಿದ್ದೆ, ಈರುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಈ ರೀತಿ ನಾವು ಒಗ್ಗರಣೆ ಮಾಡ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ನಾನು ಒಂದು 2 ಸ್ಪೂನಷ್ಟು ಟೊಮೊಟೊ ಸಾಸ್ ಕೂಡ ಹಾಕ್ತಾಯಿದ್ದೀನಿ. ಇದು ಹಾಕಿದ್ರೆ ಸ್ವಲ್ಪ ಕಲರು ಚೆನ್ನಾಗಿ ಬರುತ್ತೆ, ಮತ್ತು ಹುಳಿ, ಉಪ್ಪು, ಖಾರ ಎಲ್ಲ ಡಿಫ್ರೆಂಟಾಗಿ ರುಚಿಯಾಗಿರುತ್ತೆ. ಅದಕ್ಕೋಸ್ಕರನೇ ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಸೋಯಾ ಸಾಸು ಕೂಡ ಹಾಕ್ತಾಯಿದ್ದೀನಿ.
ನೋಡಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು, ತುಂಬ ಏನು ಬೇಯಿಸೋದೇನು ಬೇಕಾಗಿಲ್ಲ. ನಾನು ಸ್ವಲ್ಪ ಕಾರ್ನ್ಫ್ಲೋರು ಕೂಡ ಕಲಸಿ ಹಾಕ್ತಾಯಿದ್ದೀನಿ ಜೊತೆಗೆ. ನಮಗೆ ಅದು ಮಸಾಲೆ ಬೇಕು ಅಲ್ವಾ, ಅದಕ್ಕೋಸ್ಕರನೇ ಸ್ವಲ್ಪ ಅಚ್ಚ ಖಾರದ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿ ಆಯಿತು, ಅದಕ್ಕೋಸ್ಕರನೇ ನಾನು 1-2 ಸ್ಪೂನ್ ನೀರು ಹಾಕಿ ಈ ರೀತಿ ತಿರುಗಿಸ್ಕೊತಾ ಇದ್ದೀನಿ. ರುಚಿ, ಉಪ್ಪು, ಖಾರ ಎಲ್ಲ ಪರ್ಫೆಕ್ಟಾಗಿದೆ ನೋಡಿ. ನಾವು ತೋರಿಸಿದಂಥ ಹದದಲ್ಲಿ ಅಳತೆಯಲ್ಲಿ ಹಾಕಿದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಹಾಕಿ ಇದೆಲ್ಲನೇ ಡ್ರೈ ಗೋಬಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಫೈನಲಿ ಇದಂತೂ ರುಚಿಕರವಾಗಿ ಬಣ್ಣ ನೋಡೋಕ್ಕೆ ಚೆನ್ನಾಗಿರುತ್ತೆ, ರುಚಿಯಾಗೂ ಕೂಡ ಇರುತ್ತೆ. ನಾನು ಇದಕ್ಕೂ ಕೂಡ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ, ಏಕೆಂದರೆ ನಾನು ಕಲಸೋದಕ್ಕೂ ಕೂಡ ಸ್ವಲ್ಪ ಹಾಕಿದ್ದು. ಇದಕ್ಕೂ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಮೇಲೆ ಹಾಕ್ತಾಯಿದ್ದೀನಿ ನೋಡಿ. ಗೋಬಿ ನಾವು ಹೊರಗಡೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅದೇ ರೀತಿ ಐತೆ ಇದು ಕೂಡ. ತುಂಬಾ ರುಚಿಕರವಾಗೂ ಕೂಡ ಚೆನ್ನಾಗೈತೆ. ನೀವು ಕೂಡ ಮನೇಲಿ ಮಾಡಿ ತಿಂದು ನೋಡಿ. ನಾನು ಒಂದು ಬೌಲ್ ಮಾಡಿ ಇದು ಒಂದು ಕಪ್ಪಲ್ಲಿ 4 ಕಪ್ ಅಂತು. ನೀವು ಕೂಡ ಸ್ವಲ್ಪ ಜಾಸ್ತಿ ಬೇಕಾದರೂ ಮಾಡ್ಕೊಬೋದು ಅಥವಾ ಸ್ವಲ್ಪ ಬೇಕಾದರೂ ಮಾಡ್ಕೊಬೋದು ನೋಡಿ. ಹಾಗೆಯೇ ಸರ್ವ್ ಮಾಡಿ ಜೊತೆಗೆ ಈರುಳ್ಳಿ ಹಾಕಿ ಕೊಡ್ತಾಯಿದ್ದೀನಿ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಹಾಗೆಯೇ ನೀವು ಮಾಡಿ ರುಚಿ ಹೇಗಿತ್ತು ಅಂತ ತಿಂದು ನೋಡಿ ನಮಗೂ ಕೂಡ ಹೇಳಿ. ಥ್ಯಾಂಕ್ ಯು. ಬಾಯ್ ಬಾಯ್.